ದೇಶಕ್ಕೆ ಕೊಡುಗೆ ಅದೇನ್ ಹೇಳ್ತಾರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಸಾಧನೆ ಮಾಡೋದು ಈ ದೇಶದಾಗ ಇವ್ರಿಗೆ ಆಡ್ಸೋ ತಾಕತ್ತು ಇಲ್ಲ ದಮ್ಮು ಇಲ್ಲ ಅಪ್ಪ ಅಮ್ಮಕ್ಕ. ಈ ದೇಶದ ಇವತ್ತು ನಡೀತಾ ಇರುವಂತ ಭಯೋತ್ಪಾದಕನೇ ಏನ್ ಈ ದೇಶದಲ್ಲಿ ಆದಂತ ಇವ್ರ ಕೊಡುಗೆ ದೇಶಕ್ಕೆ ಕೊಡುಗೆ ಒಂದು ಉತ್ತರ ಕೊಟ್ಬಿಡುತ್ತೆ. RSS ಚಡ್ಡಿ ಹಾಕೊಂಡು ಹೇಳ್ತಾರೆ, ಚಡ್ಡಿ ಹೋಗಿ ಫುಲ್ ಪ್ಯಾಂಟ್ ಮಾಡ್ತಾರೆ. ಅದೇನ್ ಹೇಳ್ತಾರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಸಾಧನೆ ಮಾಡೋದು ಅಂತ ಈ ದೇಶದಾಗ RSS ಅವ್ರಿಗೆ ಅರ್ಧ ಚಡ್ಡಿ ಇತ್ತಂತ ಅದು ಫುಲ್ ಪ್ಯಾಂಟ್ ಮಾಡಿದ್ರು. ಅದೊಂದ ಸಾಧನೆ ಈ ದೇಶದವ್ರು RSS ಅವ್ರು ಮಾಡಿದ್ರು. ಇಲ್ಲಿವರೆಗೆ ಏನ್ ಮಾಡಿದ್ರು ಸಾಧನೆ? ಸಾಧನೆಗಳು ಬೇಕಲ್ಲ. ಈ ದೇಶಕ್ಕೆ ಏನಾದ್ರು ಒಂದು ಕೊಡುಗೆ ಕೊಟ್ಟು ಅಥವಾ ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು, ಈ ದೇಶದ ಇವತ್ತು ನಡೀತಾ ಇರುವಂತ ಭಯೋತ್ಪಾದಕನೇ ರಕ್ಷಣೆ ಕೊಟ್ರು, ಏನಾದ್ರು ಮಾಡ್ಬೇಕಲ್ಲ. ಸೇಟ್ ಬಡಿಗೆ ಇಟ್ಕೊಂಡು ಹೇಳೋದು ಎದಕ್ಕೆ ಗುಂಡಗಿರಿ ಮಾಡಕ ಅಂದ್ರೆ ಮಂದಿ ಅನ್ಸಾಕ ಬಡಿಗೆ ಇಟ್ಕೊಂಡು ನಾವು ಪಥಸಂಚಲನ ಮಾಡ್ತೀವಿ ಇಲ್ಲ ಹೊಡಿತೀವಿ ಅಂತೇಳಿ ಅನ್ಸಾಕ ಬಡಿಗೆ ಯಾಕೆ ಬೇಕ್ರಿ ಇವ್ರ ಕೈಯಾಗ ಬಡಿಗೆ? ಇವ್ರ ಸಂಘಟನೆಗೆ ಏನ್ ರಿಜಿಸ್ಟ್ರೇಷನ್ ಐತಾ? ಇವತ್ತು ಕ್ರೀಡಾಪಟುಗಳಿಗೆ ನಾವು ಕ್ರೀಡೆಯನ್ನ ಆಡ್ಸಕತ್ತೀವಿ. IPL ಇದು 8ನೇ ಸೀಸನ್ ಇವತ್ತಲ್ಲ. ಇವ್ರಿಗೆ ಆಡ್ಸೋ ತಾಕತ್ತು ಇಲ್ಲ ದಮ್ಮು ಇಲ್ಲ ಅಪ್ಪ ಅಮ್ಮಕ್ಕ. ನಾವ್ ಆಡಿಸಿದ್ರೆ ಹೊಟ್ಟೆ ಕಿಚ್ಚಿ ಬಿಡುವುದು. ಬೆಟ್ಟಿಂಗ್ ಮಾಡ್ತಾರ. ಕ್ರೀಡಾಪಟುಗಳಿಗೆ ಏನೋ ಅವಮಾನ ಮಾಡಿದ್ರ. ನಮ್ಮ ಗ್ರಾಮೀಣ ಕ್ರೀಡೆಗಳಿದಾರ. ಪ್ರತಿಯೊಂದು ಹಳ್ಳಿ ಅಂತ ಸುಮಾರು 260 ಜನ ಅಲ್ಲಿ ಪಾಲ್ಗೊಂಡ್ರ. 14 ತಂಡಗಳು, 14 ಮಾಲಕರು ದಿನನಿತ್ಯ ಲೈವ್ ಕೊಡ್ತಾ ಇದ್ದೀವಿ. ಕ್ರೀಡಾಪಟುಗಳಿಗೆ ಉತ್ತೇಜನ ಕೊಡ್ಬೇಕಲ್ಲ ನಾವು. ಯುವಕರಿಗೆ ಯುವ ಶಕ್ತಿ ದೊಡ್ಡ ಶಕ್ತಿ ನಮ್ಮ ದೇಶಕ್ಕೆ. ಆ ಯುವ ಶಕ್ತಿ ಇಲ್ಲಾರ್ದು ಏನ್ ಮಾಡಕ್ ಸಾಧ್ಯ ನಾವು ಈ ದೇಶದಲ್ಲಿ? ಆ ಎಲ್ಲ ಜಾತಿ ಜನಾಂಗ ಎಲ್ಲ ಸಮುದಾಯದವರಿಗೆ